ರಾಜ್ಯದಲ್ಲಿ ಉಪಚುನಾವಣೆಯ ಕಣ ರಂಗೇರುತ್ತಿದೆ. ದಾವಣಗೆರೆ, ಬಾಗಲಕೋಟೆ ಎರಡು ಕ್ಷೇತ್ರಗಳ ಟಿಕೆಟ್ ಹಂಚಿಕೆ ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಸಿದೆ. ಅದರಲ್ಲೂ ಬಾಗಲಕೋಟೆ ಟಿಕೆಟ್ ಕಂಗಟ್ಟು ಕೈಪಾಳೆಯದಲ್ಲಿ ದೊಡ್ಡ ತಲೆನೋವಾಗಿದೆ. ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲೇ ಫೈಟ್ ಹೆಚ್ಚಾಗ್ತಿದೆ. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮೇಟಿ ಕುಟುಂಬದ ಸದಸ್ಯರ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಹಾಗಾದ್ರೆ ಸಭೆಯಲ್ಲಾದ ನಿರ್ಧಾರವೇನು, ಕುಟುಂಬಸ್ಥರ ನಡೆ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನೀವೆಲ್ಲ ಒಟ್ಟುಗೂಡಿ ಯಾರು ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು. ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲಿ ಪೈಪೋಟಿ. ಸಿದ್ದು ಸಲಹೆಗೆ ಡೋಂಟ್ ಕೇರ್ ಅಂದ್ರ ಮಹಾದೇವಿ. ಕಾಂಗ್ರೆಸ್ಗೆ ತಲೆನೋವಾದ ದಾವಣಗೆರೆ ಅಭ್ಯರ್ಥಿ ಆಯ್ಕೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ದಾವಣಗೆರೆ, ಬಾಗಲಕೋಟೆ ಉಪಚುನಾವಣೆ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಬೈ ಎಲೆಕ್ಷನ್ ಗೆದ್ದು ಜನ ನಮ್ಮ ಪರ ಇದ್ದಾರೆ ಅನ್ನೋದು ತೋರಿಸಬೇಕೆಂದು ಕೈಪಡೆ ರಣತಂತ್ರ ಹೆಣೆಯುತ್ತಿದೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಚುನಾವಣೆಗೆ ಗೆದ್ದು ರಾಜ್ಯದಲ್ಲಿ ಸರ್ಕಾರದ ವಿರೋಧಿ ಅಲೆ ಇದೆ ಅನ್ನೋ ಸಂದೇಶ ಸಾರಲು ಬಿಜೆಪಿ ಜೆಡಿಎಸ್ ದೋಸ್ತಿ ಪಾರ್ಟಿ ಸೈಲೆಂಟ್ ಆಗಿ ಪ್ರತಿತಂತ್ರ ಹೆಣೆಯುತ್ತಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಶಾಮನೂರು ಕುಟುಂಬಕ್ಕೂ ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೋ ಎನ್ನುವ ಗೊಂದಲ ಎದುರಾಗಿದೆ. ಆದರೆ ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲಿಯೇ ಕುರುಕ್ಷೇತ್ರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಗೊಂದಲಕ್ಕೆ ಬ್ರೇಕ್ ಹಾಕುವುದಕ್ಕೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದಾಗಿದ್ದು, ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ್, ಉಮೇಶ್, ಪುತ್ರಿಯರಾದ ಬಾಯಕ್ಕ, ಮಹಾದೇವಿಯವರನ್ನ ಕರೆಸಿ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ನಿನ್ನೆ ಸುಮಾರು 1 ಗಂಟೆಗಳ ಕಾಲ ಸಭೆ ನಡೆಸಿದ್ರು. ಮೇಟಿ ಕುಟುಂಬಕ್ಕೆ ಸಿಎಂ ಸಿದ್ದರಾಮಯ್ಯ ಸಲಹೆ. ಪಟ್ಟು ಬಿಡದ ಮೇಟಿ ಪುತ್ರಿ ಮಹಾದೇವಿ. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ ವಿಚಾರವಾಗಿ ಕುಟುಂಬದ ಜೊತೆ ಸಭೆ ನಡೆಸಿದ ಸಿಎಂ ಕುಟುಂಬದ ಯಾರಿಗೆ ಟಿಕೆಟ್ ನೀಡಿದ್ರು ಒಟ್ಟಾಗಿ ಇರಿ ಎಂಬ ಸಲಹೆಯನ್ನ ನೀಡಿದ್ರು. ಜೊತೆಗೆ ಎಲ್ಲರೂ ಒಟ್ಟಿಗೆ ಸೇರಿ ಸುದ್ದಿಗೋಷ್ಠಿ ಮಾಡಲು ಸಿಎಂ ಸಲಹೆಯನ್ನ ನೀಡಿದ್ರು. ಸಿಎಂ ಸಲಹೆಗೂ ಸುತಾರಾಮ್ ಒಪ್ಪದ ಮೇಟಿ ಪುತ್ರಿ ಮಹಾದೇವಿ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಎಂದು ಆಪ್ತರಲ್ಲಿ ಹೇಳಿಕೊಂಡು ಸಭೆಯಿಂದ ಹೊರಬಂದಿದ್ದಾರೆ. ಮೇಟಿ ಕುಟುಂಬದ 3 ಮಕ್ಕಳು ಒಂದು ಕಡೆ ಆದರೆ ಮಹಾದೇವಿಯವರು ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಒಗ್ಗಟ್ಟಿನಲ್ಲಿರಿ ಎಂದ ಸಿಎಂ. ಎಲ್ಲರೂ ಒಪ್ಪಿದ ಅಭ್ಯರ್ಥಿಯೇ ಕಣಕ್ಕೆ, ತಿಮ್ಮಾಪುರ ಸ್ಪಷ್ಟನೆ. ಇನ್ನು ಸಭೆಯ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಾಗಲಕೋಟೆ, ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶುಕ್ರವಾರ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ. ನಿನ್ನೆ ಒಂದು ಟೀಮ್ ದಾವಣಗೆರೆ, ಬಾಗಲಕೋಟೆಗೆ ಹೋಗಿದ್ರು. ಅವರು ವರದಿ ಕೊಡ್ತಾರೆ. ಅದರ ಆಧಾರದ ಮೇಲೆ ನಾನು ಡಿಸಿಎಂ ಚರ್ಚೆ ಮಾಡಿ ಹೈಕಮಾಂಡ್ಗೆ ವರದಿ ಕೊಡ್ತೀವಿ. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಮೇಟಿ ಕುಟುಂಬದ 3 ಜನ ಮಲ್ಲಿಕಾರ್ಜುನ್, ಉಮೇಶ್, ಮಹಾದೇವಿ ಟಿಕೆಟ್ ಕೇಳ್ತಿದ್ದಾರೆ. 3 ಜನ ಯಾರಿಗೆ ಟಿಕೆಟ್ ಕೊಟ್ಟರು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಅವರು ಒಪ್ಪಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದ್ರು. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಹಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳ್ತಿದ್ದೀವಿ. ಬಾಗಲಕೋಟೆ ಟಿಕೆಟ್ ಗೊಂದಲ ಬಗ್ಗೆ ಮಾತನಾಡಿದ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಎಲ್ಲರೂ ಒಪ್ಪಿದ ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಾರೆ. ಮೇಟಿ ಕುಟುಂಬಸ್ಥರನ್ನು ಸೇರಿದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದೇ ಟಿಕೆಟ್ ಕೊಡಲಾಗುತ್ತೆ ಎಂದು ಸಿಎಂ ಹೇಳಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಯಾವುದೇ ಗೊಂದಲ ಆಗಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ರು. ಯುನಾನಿಮಸ್ ಕ್ಯಾಂಡಿಡೇಟೇ ಆಗೋದು, ಅದಾಗತ್ತೆ, ಅದ್ರ ಬಗ್ಗೆ ಏನು ಡೌಟ್ ಬೇಡ. ಸಿಎಂ ಅವ್ರು ಹೇಳಿದ್ದಾರೆ, ಮೇಟಿ ಅವ್ರ ಫ್ಯಾಮಿಲಿ ಕೊಡ್ತೀವಿ ಅಂತ ಹೇಳಿ ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ. ಈಗ ಮಲ್ಲಿಕಾರ್ಜುನ ಮೇಟಿ ಫೈಟ್ ಇದೆ. ಮಹಾದೇವಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ, ನಾನು ಅದಕ್ಕೆ ಒಪ್ಪಲ್ಲ ಅಂತ ಸಿಎಂ ಅವ್ರ ಮುಂದೆ ನಿಮ್ಮದು ಸುಳ್ಳು ಮಾಹಿತಿ ಇದೆ. ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡೇ ಆ ಫ್ಯಾಮಿಲಿಗೆ ಟಿಕೆಟ್ ಕೊಡ್ತದೆ. ಯಾವುದೇ ಗೊಂದಲ ಆಗೋದಿಲ್ಲ, ಮತ್ತೊಂದು ಆಗೋದಿಲ್ಲ, ಅದು ಸರಿ ಹೋಗುತ್ತೆ. ಯಾವಾಗ ಘೋಷಣೆ ಮಾಡ್ತಾರೆ? ದಿನ ಕಡಿಮೆ ಇದೆ, ಬೇಕು.
ಹೈಕಮಾಂಡ್ ಕಳಿಸ್ಬೇಕಲ್ಲ ನಾವು ಇಷ್ಟು ಏನು ಹೈಕಮಾಂಡ್ ಕೇಳ್ತಾರೆ ಹೈಕಮಾಂಡ್ ಕಳಿಸ್ ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ಇಡೀ ರಾಜ್ಯದ ಗಮನ ಸೆಳೆದಿದೆ. ಅದರಲ್ಲೂ ಬಾಗಲಕೋಟೆ ಬೈ ಎಲೆಕ್ಷನ್ ಸಾಕಷ್ಟು ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಬಹುದು ಎಂಬುದು ರಾಜಕೀಯ ಪಂಡಿತರ ಲೆಕ್ಕಾಚಾರವಾಗಿದೆ. ಸದ್ಯ ಬಾಗಲಕೋಟೆ ಟಿಕೆಟ್ ಗೊಂದಲಕ್ಕೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರೇ ಅಖಾಡಕ್ಕೆ ಇಳಿದಿರೋದ್ರಿಂದ ಗೊಂದಲ ನಿವಾರಿಸಿ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡಬಹುದು ಎಂಬ ನಿರೀಕ್ಷೆ ಇದೆ. ಸದ್ಯ ಬಾಗಲಕೋಟೆ ಟಿಕೆಟ್ ಗೊಂದಲಕ್ಕೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರೇ ಅಖಾಡಕ್ಕೆ ಇಳಿದಿರೋದ್ರಿಂದ ಗೊಂದಲ ನಿವಾರಿಸಿ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡಬಹುದು ಎಂಬ ನಿರೀಕ್ಷೆ ಇದೆ. ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಟಿಕೆಟ್ ಮೇಟಿ ಕುಟುಂಬಕ್ಕೆ ಖಚಿತವಾಗಿದ್ದು 4ರಲ್ಲಿ ಯಾರಿಗೆ ಎನ್ನುವುದೇ ಇನ್ನೂ ನಿಗೂಢವಾಗಿದೆ.